ಭಗವಾನ್ ಶಿವನು ಹಿಂದೂ ಧರ್ಮದಲ್ಲಿ ಸಂಹಾರಕ ಮಾತ್ರವಲ್ಲ, ಸೃಷ್ಟಿ, ಸ್ಥಿತಿ ಮತ್ತು ಲಯದ ಮಹಾತತ್ವವನ್ನು ತನ್ನೊಳಗೆ ಧರಿಸಿರುವ ಪರಮೇಶ್ವರನೆಂದು ಪೂಜಿಸಲ್ಪಡುತ್ತಾನೆ. ಶಿವನ ಕುಟುಂಬದ ಬಗ್ಗೆ ಮಾತನಾಡಿದಾಗ ಸಾಮಾನ್ಯವಾಗಿ ಎಲ್ಲರಿಗೂ ಮೊದಲು ನೆನಪಾಗುವುದು ದೇವಿ ಪಾರ್ವತಿ, ವಿಘ್ನ ನಿವಾರಕ ಶ್ರೀ ಗಣೇಶ, ದೇವಸೇನಾಧಿಪತಿ ಶ್ರೀ ಕಾರ್ತಿಕೇಯ ಮತ್ತು ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ. ಆದರೆ ಪುರಾಣಗಳು, ಉಪಪುರಾಣಗಳು, ಆಗಮಗಳು, ಪ್ರಾದೇಶಿಕ ಸಂಪ್ರದಾಯಗಳು, ಜಾನಪದ ಕಥೆಗಳು ಮತ್ತು ವಿಭಿನ್ನ ಭಕ್ತ ಪರಂಪರೆಗಳಲ್ಲಿ ಶಿವನಿಗೆ ಈ 3 ಅಥವಾ 4 ಮಾತ್ರವಲ್ಲದೆ ಇನ್ನೂ ಅನೇಕ ಪುತ್ರರ ಉಲ್ಲೇಖವೂ ಕಂಡುಬರುತ್ತದೆ. ಎಲ್ಲ ಪುರಾಣಗಳು ಒಂದೇ ರೀತಿಯ ಮಾಹಿತಿಯನ್ನು ನೀಡುವುದಿಲ್ಲ. ಕೆಲವು ಗ್ರಂಥಗಳಲ್ಲಿ ಶಿವನ ನೇರ ಪುತ್ರರು ಎಂದು ಹೇಳಿದರೆ, ಇನ್ನು ಕೆಲವು ಗ್ರಂಥಗಳಲ್ಲಿ ಶಿವನ ದಿವ್ಯ ಶಕ್ತಿ, ಕೋಪ, ಕಾಂತಿ, ಬೆವರು, ತೇಜಸ್ಸು ಅಥವಾ ದೈವಿಕ ಶಕ್ತಿಯಿಂದ ಜನಿಸಿದವರನ್ನು ಶಿವನ ಅಂಶಪುತ್ರರು ಎಂದು ಪರಿಗಣಿಸಲಾಗಿದೆ. ಈ ಕಾರಣದಿಂದಲೇ ಅನೇಕ ಸಂಪ್ರದಾಯಗಳಲ್ಲಿ ಶಿವನಿಗೆ ಒಟ್ಟು 8 ಪುತ್ರರಿದ್ದಾರೆ ಎಂಬ ನಂಬಿಕೆಯೂ ಪ್ರಚಲಿತವಾಗಿದೆ. ಈ ವಿಷಯವನ್ನು ಅರ್ಥಮಾಡಿಕೊಳ್ಳುವಾಗ ಪುರಾಣಗಳಲ್ಲಿನ ವಿಭಿನ್ನ ಆವೃತ್ತಿಗಳು, ಸ್ಥಳೀಯ ಸಂಪ್ರದಾಯಗಳು ಮತ್ತು ಭಕ್ತರ ನಂಬಿಕೆಗಳನ್ನು ಗೌರವದಿಂದ ನೋಡಬೇಕು. ಎಲ್ಲ ಸಂಪ್ರದಾಯಗಳು ಒಂದೇ ರೀತಿಯ ವಂಶಾವಳಿಯನ್ನು ಒಪ್ಪುವುದಿಲ್ಲ ಎಂಬುದನ್ನು ನೆನಪಿಡಬೇಕು. ಈಗ ಶಿವನ 8 ಪುತ್ರರ ಕುರಿತು ಪುರಾಣಗಳು ಮತ್ತು ಸಂಪ್ರದಾಯಗಳು ತಿಳಿಸುವ ವಿವರಗಳನ್ನು ವಿಶದವಾಗಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಶ್ರೀ ಗಣೇಶ. ಗಣೇಶನು ಶಿವ ಮತ್ತು ಪಾರ್ವತಿಯ ಹಿರಿಯ ಪುತ್ರನೆಂದು ವಿಶ್ವದಾದ್ಯಂತ ಪ್ರಸಿದ್ಧನಾಗಿದ್ದಾನೆ. ಗಣಪತಿ, ವಿನಾಯಕ, ವಿಘ್ನೇಶ್ವರ, ಗಜಾನನ, ಲಂಬೋದರ, ಏಕದಂತ, ಹೆರಂಬ, ಸಿದ್ಧಿವಿನಾಯಕ ಎಂಬ ಅನೇಕ ಹೆಸರುಗಳಿಂದ ಭಕ್ತರು ಅವನನ್ನು ಆರಾಧಿಸುತ್ತಾರೆ. ದೇವಿ ಪಾರ್ವತಿಯವರು ಸ್ನಾನಕ್ಕೆ ತೆರಳುವಾಗ ತಮ್ಮ ದೇಹಕ್ಕೆ ಹಚ್ಚಿಕೊಂಡಿದ್ದ ಅರಿಶಿನ ಮತ್ತು ಉಟ್ಟನ್ನಿಂದ ಒಬ್ಬ ಬಾಲಕನನ್ನು ಸೃಷ್ಟಿಸಿ ಅವನಿಗೆ ಜೀವ ತುಂಬಿದರೆಂದು ಶಿವಪುರಾಣದಲ್ಲಿ ಪ್ರಸಿದ್ಧ ಕಥೆಯಿದೆ. ಆ ಬಾಲಕನೇ ಗಣೇಶ. ನಂತರ ಶಿವನು ಅಜ್ಞಾನದಿಂದ ಅವನ ತಲೆಯನ್ನು ಕಡಿದನು. ಪಾರ್ವತಿಯ ದುಃಖವನ್ನು ಕಂಡು ಉತ್ತರ ದಿಕ್ಕಿನಲ್ಲಿ ಮೊದಲು ಕಾಣಿಸಿದ ಆನೆಯ ತಲೆಯನ್ನು ತಂದು ಬಾಲಕನ ದೇಹಕ್ಕೆ ಜೋಡಿಸಿ ಪುನರ್ಜೀವ ನೀಡಿದನು. ಅಂದಿನಿಂದ ಗಣೇಶನು ಗಜಾನನನಾದನು. ಶಿವನು ಅವನಿಗೆ ಎಲ್ಲ ದೇವತೆಗಳಿಗಿಂತ ಮೊದಲು ಪೂಜಿಸಲ್ಪಡುವ ವರವನ್ನು ನೀಡಿದನು. ಆದ್ದರಿಂದ ಯಾವುದೇ ಶುಭ ಕಾರ್ಯ, ಯಜ್ಞ, ಹೋಮ, ವಿವಾಹ, ಗೃಹ ಪ್ರವೇಶ, ವಿದ್ಯಾರಂಭ, ವ್ಯವಹಾರ, ಪ್ರಯಾಣ, ದೇವಸ್ಥಾನ ನಿರ್ಮಾಣ ಅಥವಾ ಹೊಸ ಕಾರ್ಯವನ್ನು ಆರಂಭಿಸುವ ಮೊದಲು ಗಣೇಶನ ಆರಾಧನೆ ಮಾಡುವ ಪದ್ಧತಿ ಇಂದಿಗೂ ಮುಂದುವರಿದಿದೆ. ಗಣೇಶನು ಕೇವಲ ವಿಘ್ನಗಳನ್ನು ನಿವಾರಿಸುವ ದೇವತೆ ಮಾತ್ರವಲ್ಲ, ಜ್ಞಾನ, ಬುದ್ಧಿವಂತಿಕೆ, ವಿವೇಕ, ತಾಳ್ಮೆ, ಯಶಸ್ಸು ಮತ್ತು ಸಮೃದ್ಧಿಯ ಪ್ರತೀಕವಾಗಿಯೂ ಪೂಜಿಸಲ್ಪಡುತ್ತಾನೆ. ಮಹಾಭಾರತವನ್ನು ವ್ಯಾಸಮುನಿಗಳಿಂದ ಕೇಳಿ ಲಿಖಿತ ರೂಪದಲ್ಲಿ ಬರೆದ ಮಹಾನ್ ಲೇಖಕನು ಗಣೇಶನೇ ಎಂದು ಪುರಾಣಗಳು ವಿವರಿಸುತ್ತವೆ. ಗಣೇಶನ ಜೀವನವು ಅಹಂಕಾರವನ್ನು ತ್ಯಜಿಸಿ ಜ್ಞಾನವನ್ನು ಸ್ವೀಕರಿಸುವ ಮಹತ್ವವನ್ನು ಸಾರುತ್ತದೆ. ಎರಡನೆಯದಾಗಿ ಶ್ರೀ ಕಾರ್ತಿಕೇಯ. ಕಾರ್ತಿಕೇಯನನ್ನು ಸ್ಕಂದ, ಷಣ್ಮುಖ, ಷಡಾನನ, ಸುಬ್ರಹ್ಮಣ್ಯ, ಮುರುಗನ್, ಕುಮಾರಸ್ವಾಮಿ, ಗುಹ, ಸರವಣಭವ ಎಂಬ ಅನೇಕ ಹೆಸರುಗಳಿಂದ ಕರೆಯಲಾಗುತ್ತದೆ. ತಾರಕಾಸುರ ಎಂಬ ಭಯಂಕರ ಅಸುರನನ್ನು ಸಂಹರಿಸಲು ಶಿವನ ದಿವ್ಯ ತೇಜಸ್ಸಿನಿಂದ ಕಾರ್ತಿಕೇಯನು ಜನಿಸಿದನೆಂದು ಸ್ಕಂದಪುರಾಣ ಮತ್ತು ಇತರ ಪುರಾಣಗಳು ವಿವರಿಸುತ್ತವೆ. ಶಿವನ ಅಗ್ನಿಶಕ್ತಿಯನ್ನು ಅಗ್ನಿದೇವನು ಹೊತ್ತುಕೊಂಡು ಗಂಗೆಯಲ್ಲಿ ಸಮರ್ಪಿಸಿದನು. ಅಲ್ಲಿಂದ ಸರವನ ಎಂಬ ಸರೋವರದಲ್ಲಿ 6 ಕೃತ್ತಿಕಾ ದೇವಿಯರು ಆ ದಿವ್ಯ ಶಿಶುವನ್ನು ಸಾಕಿದರು. ನಂತರ 6 ಮುಖಗಳನ್ನು ಹೊಂದಿದ ದಿವ್ಯ ಬಾಲಕನಾಗಿ ಕಾರ್ತಿಕೇಯನು ಪ್ರತ್ಯಕ್ಷನಾದನು. ಅವನ 6 ಮುಖಗಳು ಜ್ಞಾನ, ಧೈರ್ಯ, ಕರುಣೆ, ಶಕ್ತಿ, ವೈರಾಗ್ಯ ಮತ್ತು ವಿಜಯವನ್ನು ಸೂಚಿಸುತ್ತವೆ ಎಂದು ಭಕ್ತರು ನಂಬುತ್ತಾರೆ.
ದೇವತೆಗಳ ಸೈನ್ಯದ ಸೇನಾಧಿಪತಿಯಾಗಿ ನೇಮಕಗೊಂಡ ಕಾರ್ತಿಕೇಯನು ತನ್ನ ವೇಲ್ ಎಂಬ ದಿವ್ಯ ಆಯುಧದಿಂದ ತಾರಕಾಸುರನನ್ನು ಸಂಹರಿಸಿ ದೇವತೆಗಳಿಗೆ ಜಯ ತಂದುಕೊಟ್ಟನು. ದಕ್ಷಿಣ ಭಾರತದಲ್ಲಿ, ವಿಶೇಷವಾಗಿ ತಮಿಳುನಾಡಿನಲ್ಲಿ ಮುರುಗನ್ ದೇವರ ಆರಾಧನೆ ಅತ್ಯಂತ ವೈಭವದಿಂದ ನಡೆಯುತ್ತದೆ. ಕರ್ನಾಟಕ, ಕೇರಳ, ಶ್ರೀಲಂಕಾ, ಮಲೇಷ್ಯಾ, ಸಿಂಗಾಪುರ್ ಮತ್ತು ಜಗತ್ತಿನ ಅನೇಕ ದೇಶಗಳಲ್ಲಿಯೂ ಕಾರ್ತಿಕೇಯನಿಗೆ ಲಕ್ಷಾಂತರ ಭಕ್ತರಿದ್ದಾರೆ. ಮೂರನೆಯದಾಗಿ ಸುಕೇಶ. ಸುಕೇಶನ ಬಗ್ಗೆ ಹೆಚ್ಚಿನ ಜನರಿಗೆ ಪರಿಚಯವಿಲ್ಲ. ಶಿವಪುರಾಣದ ಮುಖ್ಯ ಆವೃತ್ತಿಗಳಲ್ಲಿ ಅವನ ಉಲ್ಲೇಖ ಕಡಿಮೆಯಾದರೂ ಕೆಲವು ಪ್ರಾದೇಶಿಕ ಕಥೆಗಳು, ಉಪಪುರಾಣಗಳು ಮತ್ತು ಜಾನಪದ ಸಂಪ್ರದಾಯಗಳಲ್ಲಿ ಸುಕೇಶನನ್ನು ಶಿವನ ಪುತ್ರನೆಂದು ಹೇಳಲಾಗಿದೆ. ಬಾಲ್ಯದಿಂದಲೇ ಶಿವಭಕ್ತನಾಗಿದ್ದ ಸುಕೇಶನು ಅತ್ಯಂತ ಕಠಿಣ ತಪಸ್ಸು ಮಾಡಿದನು. ಅವನ ಭಕ್ತಿಯಿಂದ ಸಂತುಷ್ಟನಾದ ಶಿವನು ಅಪಾರ ದೈವಿಕ ಶಕ್ತಿ ಮತ್ತು ಅಸಾಮಾನ್ಯ ತಪೋಬಲವನ್ನು ಅನುಗ್ರಹಿಸಿದನೆಂದು ನಂಬಲಾಗಿದೆ. ಕೆಲವು ಕಥೆಗಳ ಪ್ರಕಾರ ಅವನು ಶಿವನ ಮಾರ್ಗದಲ್ಲಿ ನಡೆಯುವವರಿಗೆ ಧರ್ಮ ಮತ್ತು ಸತ್ಯದ ಮಹತ್ವವನ್ನು ಬೋಧಿಸಿದನು. ಅವನ ಜೀವನವು ತಪಸ್ಸು, ಭಕ್ತಿ, ಶಿಸ್ತು ಮತ್ತು ಆತ್ಮಸಂಯಮದ ಪ್ರತೀಕವೆಂದು ಪರಿಗಣಿಸಲಾಗುತ್ತದೆ. ನಾಲ್ಕನೆಯದಾಗಿ ಜಲಂಧರ. ಜಲಂಧರನ ಕಥೆ ಶಿವಪುರಾಣದಲ್ಲಿ ಬಹಳ ಪ್ರಸಿದ್ಧವಾಗಿದೆ. ಒಂದು ಸಂದರ್ಭದಲ್ಲಿ ಶಿವನ ಕೋಪ ಮತ್ತು ತೇಜಸ್ಸಿನಿಂದ ಹೊರಹೊಮ್ಮಿದ ದಿವ್ಯ ಅಗ್ನಿಕಣಗಳು ಸಮುದ್ರದಲ್ಲಿ ಸೇರಿ ಅಲ್ಲಿಂದ ಜಲಂಧರನು ಜನಿಸಿದನೆಂದು ಕಥೆ ಹೇಳುತ್ತದೆ. ಸಮುದ್ರರಾಜನು ಅವನನ್ನು ಸಾಕಿದನು. ಜಲಂಧರನು ಅಪಾರ ಬಲಶಾಲಿ, ಧೀರ ಮತ್ತು ಪರಾಕ್ರಮಿಯಾದ ಅಸುರರಾಜನಾದನು. ಅವನ ಪತ್ನಿ ವೃಂದಿಯ ಪತಿವ್ರತ ಶಕ್ತಿಯಿಂದ ದೇವತೆಗಳಿಗೂ ಅವನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ. ಕೊನೆಗೆ ಅನೇಕ ಘಟನೆಗಳ ನಂತರ ಶಿವನೇ ಸ್ವತಃ ಯುದ್ಧ ಮಾಡಿ ಜಲಂಧರನನ್ನು ಸಂಹರಿಸಿದನು. ಅವನು ಶಿವನ ತೇಜಸ್ಸಿನಿಂದ ಜನಿಸಿದ್ದರಿಂದ ಕೆಲವು ಸಂಪ್ರದಾಯಗಳು ಅವನನ್ನು ಶಿವನ ಅಂಶಪುತ್ರನೆಂದು ಪರಿಗಣಿಸುತ್ತವೆ. ಈ ಕಥೆಯು ಶಕ್ತಿಯನ್ನು ಧರ್ಮದ ಮಾರ್ಗದಲ್ಲಿ ಬಳಸಿದಾಗ ಮಾತ್ರ ಅದು ಮಂಗಳಕರವಾಗಿರುತ್ತದೆ ಎಂಬ ಸಂದೇಶವನ್ನು ಸಾರುತ್ತದೆ. ಐದನೆಯದಾಗಿ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ. ಅಯ್ಯಪ್ಪ ಸ್ವಾಮಿಯ ಜನ್ಮಕಥೆ ಅತ್ಯಂತ ವಿಶಿಷ್ಟವಾಗಿದೆ. ಸಮುದ್ರ ಮಂಥನದ ಸಂದರ್ಭದಲ್ಲಿ ವಿಷ್ಣುವು ಮೋಹಿನಿ ರೂಪವನ್ನು ತಾಳಿದನು. ನಂತರ ಶಿವ ಮತ್ತು ಮೋಹಿನಿಯ ದೈವಿಕ ಸಂಗಮದಿಂದ ಹರಿಹರ ಪುತ್ರ ಅಯ್ಯಪ್ಪ ಜನಿಸಿದನೆಂದು ದಕ್ಷಿಣ ಭಾರತದ ಸಂಪ್ರದಾಯಗಳು ವಿವರಿಸುತ್ತವೆ. ಶಿವನ ಶಕ್ತಿ ಮತ್ತು ವಿಷ್ಣುವಿನ ಕರುಣೆಯ ಸಂಗಮವೇ ಅಯ್ಯಪ್ಪನೆಂದು ಭಕ್ತರು ನಂಬುತ್ತಾರೆ. ಬಾಲ್ಯದಲ್ಲೇ ಅಯ್ಯಪ್ಪನು ಮಹಿಷಿ ಎಂಬ ರಾಕ್ಷಸಿಯನ್ನು ಸಂಹರಿಸಿ ಲೋಕಕ್ಕೆ ಶಾಂತಿಯನ್ನು ನೀಡಿದನು. ನಂತರ ಶಬರಿಮಲೆಯಲ್ಲಿ ತಪಸ್ಸಿಗೆ ಕುಳಿತನು. ಇಂದು ಕೇರಳದ ಶಬರಿಮಲೆ ದೇವಸ್ಥಾನವು ಜಗತ್ತಿನ ಅತ್ಯಂತ ಪ್ರಸಿದ್ಧ ಯಾತ್ರಾ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಮಂಡಲ ವ್ರತ, ಇರುಮುಡಿ, ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂಬ ಘೋಷಣೆ ಮತ್ತು ಸಮಾನತೆಯ ಸಂದೇಶವು ಅಯ್ಯಪ್ಪ ಆರಾಧನೆಯ ಪ್ರಮುಖ ಲಕ್ಷಣಗಳಾಗಿವೆ. ಅಯ್ಯಪ್ಪನು ಭಕ್ತಿ, ಬ್ರಹ್ಮಚರ್ಯ, ಶಿಸ್ತು, ಸಮಾನತೆ ಮತ್ತು ಆತ್ಮನಿಗ್ರಹದ ಸಂಕೇತವಾಗಿದ್ದಾನೆ. ಆರನೆಯದಾಗಿ ಭೌಮ ಅಥವಾ ಮಂಗಳ. ಭೌಮನ ಕುರಿತು ವಿವಿಧ ಪುರಾಣಗಳಲ್ಲಿ ವಿಭಿನ್ನ ಕಥೆಗಳಿವೆ. ಕೆಲವು ಸಂಪ್ರದಾಯಗಳಲ್ಲಿ ಗೋದೇವಿಯ ಮಗನೆಂದು ಹೇಳಿದರೆ, ಇನ್ನು ಕೆಲವು ಸಂಪ್ರದಾಯಗಳಲ್ಲಿ ಶಿವನ ಬೆವರು, ಕಾಂತಿ ಅಥವಾ ದಿವ್ಯ ಶಕ್ತಿಯಿಂದ ಭೌಮನು ಜನಿಸಿದನೆಂದು ವಿವರಿಸಲಾಗಿದೆ. ಭೌಮನೇ ನಂತರ ಮಂಗಳ ಗ್ರಹದ ಅಧಿದೇವತೆಯಾದನೆಂದು ನಂಬಲಾಗಿದೆ. ಧೈರ್ಯ, ಶೌರ್ಯ, ಯುದ್ಧ ಕೌಶಲ್ಯ, ರಕ್ತದ ಉತ್ಸಾಹ, ಶಕ್ತಿ, ಭೂಮಿ, ಸಹೋದರ ಸಂಬಂಧ ಮತ್ತು ಸಾಹಸಗಳಿಗೆ ಮಂಗಳ ಗ್ರಹ ಅಧಿಪತಿಯಾಗಿದ್ದಾನೆ. ಜ್ಯೋತಿಷ್ಯದಲ್ಲಿ ಮಂಗಳನಿಗೆ ಅತ್ಯಂತ ಮಹತ್ವದ ಸ್ಥಾನವಿದೆ. ಭಕ್ತರು ಮಂಗಳವಾರದಂದು ಶಿವ ಮತ್ತು ಮಂಗಳ ದೇವರ ಆರಾಧನೆ ಮಾಡುವ ಮೂಲಕ ಧೈರ್ಯ, ಆರೋಗ್ಯ ಮತ್ತು ವಿಜಯವನ್ನು ಪಡೆಯಬಹುದು ಎಂದು ನಂಬುತ್ತಾರೆ. ಏಳನೆಯದಾಗಿ ಅಂಧಕ. ಅಂಧಕನ ಕಥೆ ಅತ್ಯಂತ ಕುತೂಹಲಕರವಾಗಿದೆ. ಕೆಲವು ಪುರಾಣಗಳ ಪ್ರಕಾರ ಶಿವನ ಬೆವರಿನ ಹನಿಯಿಂದ ಅಂಧಕನು ಜನಿಸಿದನು. ನಂತರ ಅವನು ಅಸುರರಾಜನಾದನು.
ಅಂಧಕನು ಅಜ್ಞಾನ ಮತ್ತು ಅಹಂಕಾರದಿಂದ ಪಾರ್ವತಿಯನ್ನು ಅಪಹರಿಸಲು ಯತ್ನಿಸಿದಾಗ ಶಿವನು ಅವನ ವಿರುದ್ಧ ಭೀಕರ ಯುದ್ಧ ಮಾಡಿದನು. ಅನೇಕ ವರ್ಷಗಳ ಕಾಲ ನಡೆದ ಯುದ್ಧದಲ್ಲಿ ಕೊನೆಗೆ ಶಿವನು ಅಂಧಕನ ಅಜ್ಞಾನವನ್ನು ನಾಶ ಮಾಡಿ ಅವನಿಗೆ ಜ್ಞಾನವನ್ನು ನೀಡಿದನು. ಕೆಲವು ಸಂಪ್ರದಾಯಗಳ ಪ್ರಕಾರ ನಂತರ ಅಂಧಕನು ಶಿವಗಣಗಳಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದನು. ಅಂಧಕನ ಕಥೆಯು ಅಜ್ಞಾನದಿಂದ ಪಾಪದ ದಾರಿಗೆ ಹೋಗುವ ಮನುಷ್ಯನು ಸಹ ಭಗವಂತನ ಕೃಪೆಯಿಂದ ಮೋಕ್ಷವನ್ನು ಪಡೆಯಬಹುದು ಎಂಬ ಸಂದೇಶವನ್ನು ನೀಡುತ್ತದೆ. 8ನೇಯದಾಗಿ ಕುಜ ಅಥವಾ ಅಂಗಾರಕ. ಕೆಲವು ಸಂಪ್ರದಾಯಗಳಲ್ಲಿ ಕುಜ ಮತ್ತು ಭೌಮ ಒಂದೇ ದೇವತೆ ಎಂದು ಹೇಳಿದರೆ, ಇನ್ನು ಕೆಲವು ಪ್ರಾದೇಶಿಕ ಸಂಪ್ರದಾಯಗಳಲ್ಲಿ ಅಂಗಾರಕನನ್ನು ಪ್ರತ್ಯೇಕ ರೂಪವೆಂದು ಪರಿಗಣಿಸಲಾಗಿದೆ. ಶಿವನ ದಿವ್ಯ ಅಗ್ನಿಶಕ್ತಿ. ಕಾಂತಿ ಅಥವಾ ತೇಜಸ್ಸಿನಿಂದ ಅಂಗಾರಕನು ಪ್ರತ್ಯಕ್ಷನಾದನೆಂದು ಕೆಲವು ಪುರಾಣೋಕ್ತ ನಂಬಿಕೆಗಳು ತಿಳಿಸುತ್ತವೆ. ಅವನು ಯುದ್ಧ ಶಕ್ತಿ, ಧೈರ್ಯ, ನ್ಯಾಯಕ್ಕಾಗಿ ಹೋರಾಟ, ಆತ್ಮವಿಶ್ವಾಸ ಮತ್ತು ಸಂಕಲ್ಪದ ಪ್ರತೀಕನಾಗಿದ್ದಾನೆ. ಮಂಗಳ ಗ್ರಹದೊಂದಿಗೆ ಅವನ ಸಂಬಂಧವನ್ನು ಅನೇಕ ಜ್ಯೋತಿಷ್ಯ ಗ್ರಂಥಗಳು ವಿವರಿಸುತ್ತವೆ. ಈ ಕಾರಣದಿಂದ ಕೆಲವೆಡೆ ಅವನನ್ನು ಶಿವನ ಅಂಶಪುತ್ರನೆಂದು ಭಕ್ತರು ಆರಾಧಿಸುತ್ತಾರೆ. ಶಿವನ ಪುತ್ರರ ಕುರಿತು ಇರುವ ಈ ಎಲ್ಲ ಕಥೆಗಳು ಒಂದೇ ರೀತಿಯಲ್ಲಿ ಎಲ್ಲ ಪುರಾಣಗಳಲ್ಲಿಯೂ ಕಂಡುಬರುವುದಿಲ್ಲ. ಗಣೇಶ ಮತ್ತು ಕಾರ್ತಿಕೇಯರನ್ನು ಬಹುತೇಕ ಎಲ್ಲ ಸಂಪ್ರದಾಯಗಳು ಶಿವನ ನೇರ ಪುತ್ರರೆಂದು ಒಪ್ಪಿಕೊಳ್ಳುತ್ತವೆ. ಅಯ್ಯಪ್ಪ ಸ್ವಾಮಿಯನ್ನು ದಕ್ಷಿಣ ಭಾರತದ ಭಕ್ತ ಸಂಪ್ರದಾಯಗಳು ಹರಿಹರ ಪುತ್ರನೆಂದು ಅತ್ಯಂತ ಭಕ್ತಿಯಿಂದ ಆರಾಧಿಸುತ್ತವೆ. ಜಲಂಧರ, ಅಂಧಕ, ಭೌಮ, ಕುಜ ಮತ್ತು ಸುಕೇಶರ ವಿಷಯದಲ್ಲಿ ವಿವಿಧ ಪುರಾಣಗಳು, ಉಪಪುರಾಣಗಳು, ಜಾನಪದ ನಂಬಿಕೆಗಳು ಮತ್ತು ಸ್ಥಳೀಯ ಸಂಪ್ರದಾಯಗಳಲ್ಲಿ ವ್ಯತ್ಯಾಸಗಳಿವೆ. ಆದ್ದರಿಂದ ಶಿವನಿಗೆ 8 ಪುತ್ರರಿದ್ದಾರೆ ಎಂಬ ನಂಬಿಕೆ ಒಂದು ಪ್ರಮುಖ ಪ್ರಾದೇಶಿಕ ಹಾಗೂ ಪೌರಾಣಿಕ ಪರಂಪರೆಯ ಭಾಗವಾಗಿದೆ. ಶಿವನ ಪ್ರತಿಯೊಬ್ಬ ಪುತ್ರನ ಕಥೆಯೂ ಭಕ್ತಿ, ಧೈರ್ಯ, ಜ್ಞಾನ, ತಪಸ್ಸು, ಶಕ್ತಿ, ಕ್ಷಮೆ, ಆತ್ಮಸಂಯಮ, ಧರ್ಮ, ನ್ಯಾಯ ಮತ್ತು ದೈವಿಕ ಕೃಪೆಯ ವಿಭಿನ್ನ ಮುಖಗಳನ್ನು ಪ್ರತಿಬಿಂಬಿಸುತ್ತದೆ. ಮಹಾದೇವನ ಕುಟುಂಬದ ಈ ವೈವಿಧ್ಯಮಯ ಕಥೆಗಳು ಹಿಂದೂ ಧರ್ಮದ ಪುರಾಣ ಪರಂಪರೆಯ ಅಪಾರ ವೈಭವವನ್ನು, ಸಂಪ್ರದಾಯಗಳ ವೈಚಿತ್ರ್ಯವನ್ನು ಮತ್ತು ಭಕ್ತಿಯ ಆಳವನ್ನು ನಮಗೆ ಪರಿಚಯಿಸುತ್ತವೆ. ಶಿವನ ಕೃಪೆಯನ್ನು ಪಡೆಯಲು ಭಕ್ತರು ಸತ್ಯ, ಧರ್ಮ, ದಯೆ, ತಪಸ್ಸು, ವಿನಯ, ಭಕ್ತಿ ಮತ್ತು ಆತ್ಮಜ್ಞಾನವನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಅದುವೇ ಶಿವಾರಾಧನೆಯ ನಿಜವಾದ ಅರ್ಥವೆಂದು ಪುರಾಣಗಳು ಸಾರುತ್ತವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.